ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕಾ? ನೀವು ಮನೆ ಕಟ್ಟೋಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಜಧಾನಿ ಬೆಂಗಳೂರಿನಲ್ಲಿ ವಾಸಿಸಬೇಕು, ಅಲ್ಲೊಂದು ಮನೆ ಕಟ್ಟಬೇಕು, ನಮ್ದು ಅಂತ ಒಂದು ಸ್ವಂತ ಮನೆ ಆಗ್ಬೇಕು ಅನ್ನೋರಂತೂ ಈ ಸುದ್ದಿಯನ್ನ ತಿಳ್ಕೊಳ್ಳೇಬೇಕು. ಅದೇನ್ ಗೊತ್ತಾ, ಇನ್ ಮುಂದೆ ಸಿಲಿಕಾನ್ ಸಿಟಿಯಲ್ಲಿ ಮನೆ ಕಟ್ಟೋದಕ್ಕೆ ಬಿಬಿಎಂಪಿ ಒಂದು ರೂಲ್ಸ್ ಅನ್ನ ಕಂಪಲ್ಸರಿ ಮಾಡಿದೆ. ಅದೇನು ಅಂತ ಕೇಳ್ತಾ ಇದ್ದೀರಾ? ಆ ರೂಲ್ಸ್ ಏನಪ್ಪಾ ಅಂದ್ರೆ, ಬೆಂಗಳೂರಿನಲ್ಲಿ ಮನೆ ಕಟ್ಟೋಕು ಮುಂಚೆ ಕನಿಷ್ಠ 2 ಸಸಿಯನ್ನಾದ್ರೂ ನೆಡಬೇಕು. ಉದ್ಯಾನ ನಗರಿ ಅಂತ ಕರೆಸ್ಕೊಳ್ತಾ ಇದ್ದ ಬೆಂಗಳೂರು ಇದೀಗ ಕಾಂಕ್ರೀಟ್ ಸಿಟಿಯಾಗಿ ಮಾರ್ಪಾಡಾಗಿದೆ. ಹಸಿರೆಂಬುದೇ ಇಲ್ಲಿ ಅಪರೂಪವಾಗ್ತಿದೆ. ಹೀಗಾಗಿ ಮತ್ತೆ ಬೆಂಗಳೂರನ್ನ ಹಸಿರುಮಯ ಮಾಡಲು ಬಿಬಿಎಂಪಿ ಈ ರೂಲ್ಸ್ ಅನ್ನ ತಂದಿದೆ. ಒಂದ್ ವೇಳೆ ಈ ರೂಲ್ಸ್ ಬ್ರೇಕ್ ಮಾಡಿದ್ದೆ ಆದಲ್ಲಿ ಅಂತವರ ವಿರುದ್ಧ ಬಿಬಿಎಂಪಿ ಕಠಿಣ ಕ್ರಮ ಕೈಗೊಳ್ಳುತ್ತೆ. ಸಸಿ ನೆಡಲು ಆಗದೆ ಇದ್ದ ಪಕ್ಷದಲ್ಲಿ ಅಟ್ಲೀಸ್ಟ್ 2 ಸಸಿಯನ್ನ ನೆಡುವಷ್ಟು ಜಾಗವನ್ನಾದ್ರೂ ಬಿಡಬೇಕು. ಕೇಳಿಸ್ಕೊಂಡ್ರಲ್ಲ, ಬೆಂಗಳೂರಲ್ಲಿ ನೀವು ಮನೆ ಕಟ್ಟಿದ್ರೆ ಮಿಸ್ ಮಾಡದೆ 2 ಸಸಿಗಳನ್ನ ನೆಡ್ಲೇಬೇಕು, ಅಥವಾ 2 ಸಸಿಯನ್ನ ನೆಡುವಷ್ಟು ಜಾಗವನ್ನ ಬಿಡ್ಲೇಬೇಕು. ಇಲ್ಲ ಅಂತಂದ್ರೆ ಬಿಬಿಎಂಪಿ ಸಿವಿಯರ್ ಆಕ್ಷನ್ ಅಂತೂ ತಗೊಳತ್ತೆ. ಸೊ ಬೆಂಗಳೂರಿಗರೇ, ಮನೆ ಕಟ್ಟುವಾಗ ಈ ವಿಷಯ ನೆನ್ಪಿರ್ಲಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸ್ತಿದ್ಯಾ? ಧಾರಾಳವಾಗಿ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.